ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 7ನೆಯ ಸ್ಕಂದವನ್ನು ನಾವು ಅಧ್ಯಯನ ಮಾಡುತ್ತಿದ್ದೇವೆ. ಬಾಲಕ ಪ್ರಹ್ಲಾದನನ್ನು ನಾನಾ ರೀತಿಯಲ್ಲಿ ಸಾಯಿಸಲು ಪ್ರಯತ್ನಿಸಿದಂತಹ ಹಿರಣ್ಯಕಶಿಪುವು ತನ್ನ ಎಲ್ಲ ಪ್ರಯತ್ನದಲ್ಲೂ ವಿಫಲನಾಗುತ್ತಾನೆ. ಶುಕ್ರಾಚಾರ್ಯರ ಮಕ್ಕಳಾದಂತಹ ಷಂಡ ಮತ್ತು ಅಮರ್ಕರು ಪ್ರಹ್ಲಾದನನ್ನು ಮತ್ತೆ ಗುರುಕುಲಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿ ಬಾಲಕ ಪ್ರಹ್ಲಾದನಿಗೆ ಐಹಿಕ ಧರ್ಮ, ಭೌತಿಕ ಅರ್ಥ, ಇಂದ್ರಿಯ ಸುಖರೂಪವಾದ ಕಾಮ ಇವುಗಳ ಕುರಿತಾಗಿ ಅವರು ಬೋಧಿಸುತ್ತಾರೆ. ಮಾನವ ಸಮಾಜದಲ್ಲಿ 4 ಪ್ರಕ್ರಿಯೆಗಳಿವೆ: ಧರ್ಮ, ಅರ್ಥ, ಕಾಮ ಮತ್ತು ಮೋಕ್ಷ. ಎಲ್ಲವೂ ಮೋಕ್ಷದಲ್ಲಿ ಪರ್ಯವಸಾನ ಹೊಂದುತ್ತವೆ. ಮಾನವ ಸಮಾಜವು ಮುನ್ನಡೆ ಸಾಧಿಸಬೇಕಾದರೆ ಧರ್ಮದ ಪ್ರಕ್ರಿಯೆಯನ್ನು ಅನುಸರಿಸಬೇಕು. ಧರ್ಮದ ಆಧಾರದ ಮೇಲೆ ವ್ಯಕ್ತಿಯು ತನ್ನ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಪ್ರಯತ್ನಿಸಬೇಕು. ತನ್ಮೂಲಕ ಧರ್ಮದ ನೀತಿ ನಿಯಮಗಳ ಚೌಕಟ್ಟಿನೊಳಗೆ ಇಂದ್ರಿಯ ತೃಪ್ತಿಯ ಅವಶ್ಯಕತೆಗಳನ್ನು ಈಡೇರಿಸಿಕೊಳ್ಳಬೇಕು. ಆಗ ಭೌತಿಕ ಬಂಧನದಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದು ಹೆಚ್ಚು ಸುಲಭವಾಗುತ್ತದೆ. ಇದು ವೇದೋಕ್ತ ಪ್ರಕ್ರಿಯೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳ ಅವಸ್ಥೆಗಳನ್ನು ಮೀರಿ ನಿಂತಾಗ ಮಾನವನು ಭಕ್ತನಾಗುತ್ತಾನೆ. ಯಾವ ನೆಲೆಯನ್ನು ಹೊಂದಿದ ಮೇಲೆ ಮತ್ತೆ ಲೌಕಿಕ ಜೀವನದೊಳಕ್ಕೆ ಬೀಳುವುದಿಲ್ಲವೆಂದು ಸುನಿಶ್ಚಿತವಾಗಿದೆಯೋ ಆ ವೇದಿಕೆಯ ಮೇಲೆ ಭಕ್ತನು ಇರುತ್ತಾನೆ. ಭಗವದ್ಗೀತೆಯಲ್ಲಿ ಉಪದೇಶಿಸಿದಂತೆ ಈ 4 ಪ್ರಕ್ರಿಯೆಗಳಿಗೂ ಅತೀತನಾಗಿ ವಾಸ್ತವ ಮುಕ್ತಿಯನ್ನು ಪಡೆದಾಗ ವ್ಯಕ್ತಿಯು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾನೆ. ಧರ್ಮ, ಅರ್ಥ, ಕಾಮಗಳೆಂಬ 3 ಪ್ರಕಾರದ ಲೌಕಿಕ ಪುರುಷಾರ್ಥಗಳಲ್ಲಿ ಪ್ರಹ್ಲಾದನಿಗೆ ಶಿಕ್ಷಣವನ್ನು ಷಂಡ ಅಮರ್ಕರು ನೀಡಿದರು. ಆದರೆ ಅಂತಹ ಉಪದೇಶಗಳಿಗೆ ಅತೀತನಾಗಿದ್ದ ಪ್ರಹ್ಲಾದನು ಆ ಉಪದೇಶಗಳನ್ನು ಇಷ್ಟಪಡಲಿಲ್ಲ. ಏಕೆಂದರೆ ಅಂತಹ ಉಪದೇಶಗಳು ಲೌಕಿಕ ವ್ಯವಹಾರಗಳ ದ್ವಂದ್ವಗಳನ್ನು ಆಧಾರವಾಗಿಟ್ಟುಕೊಂಡಿರುತ್ತವೆ. ಅವು ಜನನ, ಮರಣ, ಮುಪ್ಪು, ರೋಗಗಳಿಂದ ಗುರುತಿಸಲ್ಪಟ್ಟ ಲೌಕಿಕ ಜೀವನದಲ್ಲಿ ಮನುಷ್ಯನನ್ನು ಸಿಕ್ಕಿಹಾಕಿಸುತ್ತವೆ. ಸಮಸ್ತ ಪ್ರಪಂಚವು ಭೌತಿಕ ಜೀವನ ಮಾರ್ಗದಲ್ಲೇ ಆಸಕ್ತವಾಗಿದೆ. ನಿಜ ಹೇಳಬೇಕೆಂದರೆ 3 ಲೋಕಗಳಲ್ಲೂ ವಾಸ್ತವವಾಗಿ ಜನರು ಮುಕ್ತಿಯಲ್ಲಿ ಅಥವಾ ಆಧ್ಯಾತ್ಮಿಕ ಶಿಕ್ಷಣದಲ್ಲಿ ಆಸಕ್ತಿ ಶೂನ್ಯರು. ಪ್ರಹ್ಲಾದ ಮತ್ತು ನಾರದ ಮುನಿಗಳಂತಹ ಮಹಾಪುರುಷರನ್ನು ಮುಂದಾಳುಗಳನ್ನಾಗಿ ಹೊಂದಿರುವ ಭಕ್ತರು ಮಾತ್ರ ಆಧ್ಯಾತ್ಮಿಕ ಜೀವನದ ನಿಜವಾದ ಶಿಕ್ಷಣದಲ್ಲಿ ಆಸಕ್ತರಾಗಿರುತ್ತಾರೆ. ಲೌಕಿಕ ವೇದಿಕೆಯಲ್ಲಿರುವಾಗ ಧರ್ಮತತ್ವಗಳನ್ನು ತಿಳಿದುಕೊಳ್ಳಲಾಗದು. ಆದ್ದರಿಂದ ಪ್ರತಿಯೊಬ್ಬನೂ ಈ ಮಹಾವ್ಯಕ್ತಿಗಳನ್ನು ಅನುಸರಿಸಬೇಕು. ಸ್ವಯಂಭೂರ್ ನಾರದ ಶಂಭು ಕುಮಾರ ಕಪಿಲೋ ಮನುಹು ಪ್ರಹ್ಲಾದೋ ಜನಕೋ ಭೀಷ್ಮೋ ಬಲಿ ವೈಯಾಸಕೀ ವಯಂ. ಬ್ರಹ್ಮ, ನಾರದ, ಶಿವ, ಕಪಿಲ, ಮನು, ಕುಮಾರರು, ಪ್ರಹ್ಲಾದ, ಭೀಷ್ಮ, ಜನಕ, ಬಲಿ, ಶುಕಮುನಿಗಳು ಮತ್ತು ಯಮರಾಜರಂತಹ ಮಹಾಪುರುಷರ ಹೆಜ್ಜೆಯನ್ನು ಅನುಸರಿಸಿ ಮಾನವನು ನಡೆಯಬೇಕು. ಆಧ್ಯಾತ್ಮಿಕ ಜೀವನದಲ್ಲಿ ಆಸಕ್ತಿ ಉಳ್ಳವರು ಲೌಕಿಕವಾದ ಧರ್ಮ, ಅರ್ಥ, ಕಾಮಗಳ ವಿದ್ಯಾಭ್ಯಾಸವನ್ನು ನಿರಾಕರಿಸುವುದರಲ್ಲಿ ಪ್ರಹ್ಲಾದನನ್ನು ಅನುಸರಿಸಬೇಕು. ವ್ಯಕ್ತಿ ಆಧ್ಯಾತ್ಮಿಕ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ವಹಿಸಬೇಕು. ತನ್ನ ಅಧ್ಯಾಪಕರಿಂದ ದೊರಕಿದ ಯಾವುದೇ ಲೌಕಿಕ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನು ಇಡದ ಪ್ರಹ್ಲಾದನ ಹೆಜ್ಜೆಗಳನ್ನು ಅನುಸರಿಸುತ್ತಾ ವ್ಯಕ್ತಿಯು ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಯಬೇಕು. ತಮ್ಮ ಗೃಹಕೃತ್ಯದ ಕೆಲಸಗಳಿಗಾಗಿ ಅಧ್ಯಾಪಕರು ಮನೆಗೆ ಹೋದಾಗ ಪ್ರಹ್ಲಾದನ ಸಮವಯಸ್ಕರು ಬಿಡುವಿನ ವೇಳೆಯ ಸದವಕಾಶವನ್ನು ಆಟಕ್ಕಾಗಿ ಉಪಯೋಗಿಸಿಕೊಳ್ಳಲು ಅವನಿಗೆ ಹೇಳುತ್ತಿದ್ದರು. ಅಧ್ಯಾಪಕರು ಶಾಲೆಯಲ್ಲಿ ಇಲ್ಲದ ಉಪಹಾರದ ವೇಳೆಯಲ್ಲಿ ಪ್ರಹ್ಲಾದನ ಜೊತೆಯಲ್ಲಿ ಆಟ ಆಡಲು ಅಪೇಕ್ಷಿಸುತ್ತಿದ್ದ ವಿದ್ಯಾರ್ಥಿಗಳು ಅವನನ್ನು ಆಟಕ್ಕೆ ಕರೆಯುತ್ತಿದ್ದರು. ಆದರೆ ಪ್ರಹ್ಲಾದನು ಆಟದಲ್ಲಿ ಅಷ್ಟು ಆಸಕ್ತನಾಗಿರಲಿಲ್ಲ. ಅದರ ಬದಲು ಪ್ರತಿಯೊಂದು ಕ್ಷಣವನ್ನು ಭಗವಂತನ ಪ್ರಜ್ಞೆಯಲ್ಲಿ ಮುನ್ನಡೆಯುವುದಕ್ಕೋಸ್ಕರ ಉಪಯೋಗಿಸಲು ಅವನು ಇಚ್ಛಿಸಿದನು. ಕೃಷ್ಣ ಪ್ರಜ್ಞೆಯ ಪ್ರಚಾರಕ್ಕೆ ಯೋಗ್ಯವಾದ ಕ್ಷಣವು ಬಂದಾಗ ಆ ವೇಳೆಯನ್ನು ಪ್ರಹ್ಲಾದನು ಸರಿಯಾಗಿ ಉಪಯೋಗಿಸಿಕೊಂಡನು. ನಿಜವಾಗಿಯೂ ಮಹಾಪಂಡಿತನಾಗಿದ್ದ ಪ್ರಹ್ಲಾದನು ತನ್ನ ಶಾಲೆಯ ಮಿತ್ರರನ್ನು ಕುರಿತು ಮಧುರವಾದ ಭಾಷೆಯಲ್ಲಿ ಸಂಬೋಧಿಸಿದನು. ಮುಗುಳ್ನಕ್ಕು ಭೌತಿಕ ಜೀವನ ವಿಧಾನದ ನಿಷ್ಪ್ರಯೋಜಕತೆಯನ್ನು ಅವರಿಗೆ ಬೋಧಿಸಲು ಅವನು ಪ್ರಾರಂಭಿಸಿದನು. ಅವರಲ್ಲಿ ಕರುಣಾಶಾಲಿಯಾಗಿ ಅವರಿಗೆ ಈ ರೀತಿಯಾಗಿ ಉಪದೇಶಿಸಿದನು. ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾನಿಹ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಮರ್ಥದಂ. ಸಾಕಷ್ಟು ಬುದ್ಧಿಶಾಲಿಯಾಗಿರುವವನು ಜೀವನದ ಆರಂಭದಲ್ಲಿಯೇ, ಅಂದರೆ ಶೈಶವದ ಚಿಕ್ಕ ವಯಸ್ಸಿನಲ್ಲಿಯೇ ಉಳಿದ ಎಲ್ಲ ಕಾರ್ಯಕಲಾಪಗಳನ್ನು ಬಿಟ್ಟು ಮಾನವ ಶರೀರವನ್ನು ಭಕ್ತಿ ಸೇವೆಯ ಕೆಲಸಗಳನ್ನು ನೆರವೇರಿಸಲು ಉಪಯೋಗಿಸಬೇಕು. ಮಾನವ ಶರೀರವು ಅತ್ಯಂತ ದುರ್ಲಭವಾದುದು.
ಬೇರೆಯ ಶರೀರಗಳಂತೆ ಅದು ಅನಿತ್ಯವಾದರೂ ಕೂಡ ಅದು ಅರ್ಥವತ್ತಾದುದು. ಏಕೆಂದರೆ ಮಾನವನ ಜೀವನದಲ್ಲಿ ವ್ಯಕ್ತಿಯು ಭಕ್ತಿ ಸೇವೆಯನ್ನು ಮಾಡಬಲ್ಲನು. ಪ್ರಾಮಾಣಿಕವಾದ ಭಕ್ತಿ ಸೇವೆಯನ್ನು ಸ್ವಲ್ಪ ಮಾಡಿದರೂ ಕೂಡ ವ್ಯಕ್ತಿಯು ಸಂಪೂರ್ಣ ಪರಿಪೂರ್ಣತೆಯನ್ನು ಪಡೆಯಬಹುದು. ವೈದಿಕ ನಾಗರಿಕತೆಯ ಹಾಗೂ ವೇದಾಧ್ಯಯನದ ಒಟ್ಟು ಪ್ರಯೋಜನವೇನೆಂದರೆ ಮಾನವ ಜೀವಿತದಲ್ಲಿ ಭಕ್ತಿ ಸೇವೆಯ ಪರಿಪೂರ್ಣ ಸ್ಥಿತಿಯನ್ನು ಸಂಪಾದಿಸುವುದು. ಆದ್ದರಿಂದ ವೈದಿಕ ವ್ಯವಸ್ಥೆಗೆ ಅನುಗುಣವಾಗಿ ಜೀವನದ ಪ್ರಾರಂಭದಿಂದಲೇ ಬ್ರಹ್ಮಚರ್ಯ ಆಶ್ರಮವನ್ನು ನಿಯತಗೊಳಿಸಲಾಗಿದೆ. ಇದರಿಂದ ವ್ಯಕ್ತಿಯು ಶೈಶವದಿಂದಲೇ ಅಂದರೆ 5ನೆಯ ವರ್ಷದ ವಯಸ್ಸಿನಿಂದಲೇ ಭಕ್ತಿ ಸೇವೆಯಲ್ಲಿ ಪರಿಪೂರ್ಣವಾಗಿ ತೊಡಗುವಂತೆ ತನ್ನ ಮಾನವೀಯ ಕಾರ್ಯಕಲಾಪಗಳನ್ನು ಪರಿಷ್ಕರಿಸಿಕೊಳ್ಳಬಹುದು. ಭಗವದ್ಗೀತೆಯಲ್ಲಿ ದೃಢಪಡಿಸಿರುವಂತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಈ ಮಾರ್ಗದಲ್ಲಿ ಸಾಧಿಸಿದ ಅಲ್ಪ ಮುನ್ನಡೆಯು ವ್ಯಕ್ತಿಯನ್ನು ಅತ್ಯಂತ ಅಪಾಯಕಾರಿ ಭಯದಿಂದಲೂ ರಕ್ಷಿಸಬಲ್ಲದು. ಹರೇರ್ನಾಮ ಹರೇರ್ನಾಮ ಹರೇರ್ನಾಮೈವ ಕೇವಲಂ ಕಲೌ ನಾತ್ಸೇವ ಗತಿರನ್ಯತ. ಪ್ರತಿಯೊಬ್ಬನೂ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸಿದರೆ ಸಾಕು. ಹರೇ ಕೃಷ್ಣ ಮಹಾಮಂತ್ರದ ಜಪದ ಅನುಷ್ಠಾನದಲ್ಲಿ ತೊಡಗಿದ ಪ್ರತಿಯೊಬ್ಬನೂ ಅವನ ಹೃದಯದ ಕೇಂದ್ರದಿಂದ ಆರಂಭಿಸಿ ಸಂಪೂರ್ಣವಾಗಿ ಶುದ್ಧನಾಗಿ ಜನನ ಮರಣಗಳ ಚಕ್ರದಿಂದ ರಕ್ಷಿತನಾಗುತ್ತಾನೆ. ಗುರುಕುಲದಲ್ಲಿದ್ದಂತಹ ಎಲ್ಲ ಮಕ್ಕಳು ಪ್ರಹ್ಲಾದನಲ್ಲಿ ಪ್ರೀತಿಯುಳ್ಳವರೂ ಗೌರವವನ್ನು ಇಟ್ಟವರೂ ಆಗಿದ್ದರು. ಅವರಿನ್ನೂ ಎಳೆಯ ವಯಸ್ಸಿನವರಾಗಿದ್ದು ನಿಂದಿತವಾದ ದ್ವಂದ್ವ ಮತ್ತು ಶರೀರ ಸುಖದಲ್ಲಿ ಆಸಕ್ತರಾಗಿದ್ದ ಅವರ ಗುರುಗಳ ಬೋಧನೆ ಮತ್ತು ಆಚರಣೆಗಳಿಂದ ಇನ್ನೂ ಹೆಚ್ಚಾಗಿ ಕಲುಷಿತರಾಗಿರಲಿಲ್ಲ. ಹೀಗೆ ಇದ್ದ ಕಾರಣ ಆ ಹುಡುಗರು ಆಟದ ವಸ್ತುಗಳನ್ನು ಬಿಟ್ಟು ಪ್ರಹ್ಲಾದನನ್ನು ಸುತ್ತುವರಿದು ಅವನು ಹೇಳುವುದನ್ನು ಕೇಳಲು ಕುಳಿತುಕೊಂಡರು. ಅವರ ಹೃದಯ ಮತ್ತು ಕಣ್ಣುಗಳನ್ನು ಅವನಲ್ಲಿ ನೆಟ್ಟು ತುಂಬ ಗಂಭೀರವಾಗಿ ಅವನನ್ನು ನೋಡಿದರು. ರಾಕ್ಷಸ ಕುಲದಲ್ಲಿ ಹುಟ್ಟಿದವನಾದರೂ ಪ್ರಹ್ಲಾದನು ಮಹಾಭಾಗವತನಾಗಿದ್ದನು. ಅವನು ಆ ಎಲ್ಲ ಬಾಲಕರ ಹಿತವನ್ನು ಅಪೇಕ್ಷಿಸಿದವನಾಗಿ ಲೌಕಿಕ ಜೀವನದ ನಿಷ್ಫಲತೆಯ ಬಗ್ಗೆ ಅವರಿಗೆ ಉಪದೇಶವನ್ನು ಮಾಡಿದನು. ಪ್ರಹ್ಲಾದನು ಆ ಶಾಲಾಮಿತ್ರರ ಮುಗ್ಧ ಸ್ವಭಾವದ ಸದುಪಯೋಗವನ್ನು ಮಾಡಿಕೊಂಡು ಅವರಿಗೆ ಆಧ್ಯಾತ್ಮ ಜೀವನದ ಪ್ರಾಮುಖ್ಯ ಹಾಗೂ ಲೌಕಿಕ ಜೀವನದ ಅರ್ಥಹೀನತೆಗಳ ಬಗೆಗೆ ಬೋಧಿಸಲು ಪ್ರಾರಂಭಿಸಿದನು. ಅಧ್ಯಾಪಕರಾದ ಷಂಡ ಅಮರ್ಕರು ಎಲ್ಲ ಮಕ್ಕಳಿಗೂ ಧರ್ಮ ಅರ್ಥ ಕಾಮಗಳ ಭೌತಿಕ ಜೀವನ ವಿಧಾನದಲ್ಲಿ ಉಪದೇಶವನ್ನು ನೀಡಿದ್ದರೂ ಆ ಬಾಲಕರು ಇನ್ನೂ ಹೆಚ್ಚು ಕಲುಷಿತರಾಗಿರಲಿಲ್ಲ. ಆದ್ದರಿಂದ ಅವರು ಅತ್ಯಂತ ಸಾವಧಾನದಿಂದ ಕೃಷ್ಣ ಪ್ರಜ್ಞೆಯ ಬಗೆಗೆ ಪ್ರಹ್ಲಾದನಿಂದ ಕೇಳಲು ಬಯಸಿದರು. ಮಾನವ ಜನ್ಮವು ಪ್ರತಿಯೊಬ್ಬನಿಗೂ ಭಗವದ್ಧಾಮಕ್ಕೆ ಹಿಂದಿರುಗಲು ಒಂದು ಅವಕಾಶವನ್ನು ಕಲ್ಪಿಸಿಕೊಡುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಜೀವಿಯು ವಿಶೇಷವಾಗಿ ಮಾನವ ಜನ್ಮದಲ್ಲಿ ಭಗವಾನ್ ವಿಷ್ಣುವಿನ ಚರಣಕಮಲಗಳ ಭಕ್ತಿ ಸೇವೆಯಲ್ಲಿ ತೊಡಗಬೇಕು. ಈ ಭಕ್ತಿ ಸೇವೆಯು ಸಹಜವಾದುದು. ಏಕೆಂದರೆ ದೇವೋತ್ತಮ ಪರಮಪುರುಷ ಭಗವಾನ್ ವಿಷ್ಣುವು ಎಲ್ಲರಿಗೂ ಪರಮಪ್ರಿಯನು, ಆತ್ಮೇಶ್ವರನು ಹಾಗೂ ಎಲ್ಲ ಜೀವಿಗಳ ಹಿತೈಷಿಯಾಗಿದ್ದಾನೆ. ತನ್ನ ಮಾತನ್ನು ಮುಂದುವರಿಸುತ್ತಾ ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ಬೋಧಿಸುತ್ತಿದ್ದಾನೆ. ದೈತ್ಯರ ಕುಟುಂಬಗಳಲ್ಲಿ ಜನಿಸಿರುವ ನನ್ನ ಪ್ರಿಯ ಮಿತ್ರರೇ, ಅವನವನ ಪ್ರಾಚೀನ ಕರ್ಮಗಳಿಗೆ ಅನುಸಾರವಾಗಿ ಯಾವ ಜನ್ಮದಲ್ಲಾದರೂ ಶರೀರ ಮತ್ತು ವಿಷಯ ವಸ್ತುಗಳ ಸಂಪರ್ಕಕ್ಕೆ ಸಂಬಂಧಿಸಿದ ಸುಖವನ್ನು ಪಡೆದುಕೊಳ್ಳಲು ಶಕ್ಯವಾಗುತ್ತದೆ. ನಮಗೆ ದುಃಖವು ಬರುವಂತೆಯೇ ಅಂತಹ ಸುಖವು ತಾನಾಗಿ ನಮ್ಮ ಪ್ರಯತ್ನವಿಲ್ಲದೆಯೇ ಬರುತ್ತದೆ. ಸುಖಂ ಐಂದ್ರಿಯಕಂ ದೈತ್ಯ ದೇಹಯೋಗೇನ ದೇಹಿನಾಂ ಸರ್ವತ್ರ ಲಭ್ಯತೆ ದೈವಾತ್ ಯಥಾ ದುಃಖಂ ಅಯತ್ನತಃ. ಭೌತಿಕ ಪ್ರಪಂಚದಲ್ಲಿ ಎಲ್ಲ ವರ್ಗದ ಜೀವಿಗಳಿಗೂ ಸುಖ ಎನ್ನಿಸಿಕೊಳ್ಳುವ ಹಾಗೂ ದುಃಖ ಎನ್ನಿಸಿಕೊಳ್ಳುವ ಅನುಭವಗಳು ಇದ್ದೇ ಇರುತ್ತವೆ. ಯಾರೂ ನೋವನ್ನು ಅನುಭವಿಸಬೇಕೆಂದು ದುಃಖವನ್ನು ಆಹ್ವಾನಿಸುವುದಿಲ್ಲ, ಆದರೂ ಅದು ಬಂದೇ ಬರುತ್ತದೆ. ಇದೇ ರೀತಿ ನಾವು ಭೌತಿಕ ಸುಖದ ಅನುಕೂಲತೆಗಳನ್ನು ಪಡೆಯಲು ಪ್ರಯತ್ನ ಮಾಡದೇ ಇದ್ದರೂ ಕೂಡ ಅವನ್ನು ಪ್ರಯತ್ನವಿಲ್ಲದೆಯೇ ಪಡೆಯುತ್ತೇವೆ. ಈ ಸುಖವೂ ದುಃಖವೂ ಯಾವ ರೀತಿಯ ಜನ್ಮದಲ್ಲಾದರೂ ಪ್ರಯತ್ನವಿಲ್ಲದೆ ಪಡೆಯಲು ಸಾಧ್ಯ. ಆದ್ದರಿಂದ ದುಃಖವನ್ನು ನೀಗಿಸಿಕೊಳ್ಳಲು ಹೊಡೆದಾಡುತ್ತಾ ಅಥವಾ ಸುಖಕ್ಕಾಗಿ ಬಹಳ ಶ್ರಮಪಟ್ಟು ಕೆಲಸ ಮಾಡುತ್ತಾ ಕಾಲವನ್ನು ಶಕ್ತಿಯನ್ನು ವ್ಯರ್ಥ ಮಾಡುವ ಅವಶ್ಯಕತೆ ಇಲ್ಲ. ಮಾನವ ಜನ್ಮದಲ್ಲಿ ನಮ್ಮ ಏಕಮಾತ್ರ ಕಾರ್ಯವೇನೆಂದರೆ ದೇವೋತ್ತಮ ಪರಮಪುರುಷನೊಡನೆ ನಮ್ಮ ಸಂಬಂಧವನ್ನು ಪುನರುಜ್ಜೀವನಗೊಳಿಸಿಕೊಳ್ಳುವುದು ಮತ್ತು ಆ ಮೂಲಕ ಭಗವದ್ಧಾಮಕ್ಕೆ ಹಿಂದಿರುಗಲು ಅರ್ಹರಾಗುವುದು. ಭೌತಿಕ ಶರೀರವನ್ನು ನಾವು ಸ್ವೀಕರಿಸಿದೊಡನೆಯೇ ಆ ಶರೀರ ಯಾವುದೇ ಆಗಿರಲಿ ಭೌತಿಕ ಸುಖ ದುಃಖಗಳು ಬಂದು ಬಿಡುತ್ತವೆ. ಎಂತಹ ಸಂದರ್ಭದಲ್ಲೂ ನಾವು ಆ ಸುಖ ದುಃಖಗಳನ್ನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಆದ್ದರಿಂದಲೇ ಮಾನವ ಜನ್ಮದ ಅತ್ಯುತ್ತಮ ಬಳಕೆ ಪರಮಪ್ರಭುವಾದ ವಿಷ್ಣುವಿನೊಡನೆ ನಮ್ಮ ಸಂಬಂಧವನ್ನು ಪುನಶ್ಚೇತನಗೊಳಿಸಿಕೊಳ್ಳುವುದರಲ್ಲಿದೆ.
ಕೇವಲ ಇಂದ್ರಿಯ ತೃಪ್ತಿಗಾಗಿ ಅಥವಾ ಭೌತಿಕ ಸುಖಕ್ಕಾಗಿ ಆರ್ಥಿಕ ಅಭಿವೃದ್ಧಿಯ ಮೂಲಕ ಪ್ರಯತ್ನಗಳನ್ನು ಮಾಡಬಾರದು. ಏಕೆಂದರೆ ಅವು ವಾಸ್ತವ ಲಾಭವಿಲ್ಲದೆ ಕೇವಲ ಸಮಯ ಮತ್ತು ಶಕ್ತಿಗಳ ಅಪವ್ಯಯದಲ್ಲಿ ಪರಿಣಮಿಸುತ್ತವೆ. ವ್ಯಕ್ತಿಯು ತನ್ನ ಪ್ರಯತ್ನಗಳನ್ನು ಕೃಷ್ಣ ಪ್ರಜ್ಞೆಯ ಕಡೆಗೆ ತಿರುಗಿಸಿ ಅವನು ನಿಶ್ಚಿತವಾಗಿ ಆತ್ಮಸಾಕ್ಷಾತ್ಕಾರದ ಆಧ್ಯಾತ್ಮಿಕ ನೆಲೆಯನ್ನು ತಲುಪಬಲ್ಲನು. ಕೇವಲ ಆರ್ಥಿಕ ಅಭಿವೃದ್ಧಿಯಲ್ಲಿ ತೊಡಗುವುದರಿಂದ ಮಾನವನಿಗೆ ಅಂತಹ ಲಾಭವಿಲ್ಲ. ಬಾಲಕ ಪ್ರಹ್ಲಾದನು ತನ್ನ ಸಹಪಾಠಿಗಳಿಗೆ ನೀಡಿದಂತಹ ಉಪದೇಶದ ಕುರಿತಾಗಿ ಇನ್ನೂ ಹೆಚ್ಚಿನ ವಿಷಯಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.